ಬಾಗಲಕೋಟೆ ಒಳಗೆ BU ಸಂಘದ ಮೆಡಿಕಲ್ ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಿಜೆಪಿಗೆ ವೋಟ್ ಹಾಕಿದ್ರೆ ನಿಮ್ಮನ್ನು ಜೈಲಿಗೆ ಆಗ್ತೀವಿ ಅಂತ ಕಾಂಗ್ರೆಸ್ ಅವರು ಕರಪತ್ರ ಹಂಚಿದ್ದಾರೆ. ಅದು ಅವರ ಮೂಲ ಮನೋಭಾವ, ಅವರ ಮೊದಲಿನ ಪರಿಸ್ಥಿತಿಯನ್ನು ತೋರಿಸ್ತದೆ. ಅವರು ಯಾವ ಮಾನಸಿಕ ಸ್ಥಿತಿಯವರು ಅನ್ನೋದು ನಿನ್ನಿನ ಒಂದು ಪ್ರಕರಣ ಇಡೀ ರಾಜ್ಯಕ್ಕೆ ಗುರ್ತ ಮಾಡ್ತದೆ. ಬೆಳಗಾವಿ ಜಿಲ್ಲೆಯೂ ಸಾಕಷ್ಟು ಕಡೆ ಮಾಡಿದ್ರು, ಅದಕ್ಕೆ ಎಲ್ಲಿ ಕುಂಡಿಸ್ಬೇಕು ಅಲ್ಲಿ ಕುಂಡಿಸುವ ವ್ಯವಸ್ಥೆ ಮಾಡಿದ್ರು. ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಅವರು ಈ ಚುನಾವಣೆ ಕಾಂಗ್ರೆಸ್ ಉಸ್ತುವಾರಿ ಇರ್ತಾರೆ. ನಿಮ್ಮದು ಬೆಳಗಾವಿ ಟೀಮ್ ಇಲ್ಲಿ ಬಂದು 2 ತಿಂಗಳ ತೆಕ್ಕೆ ನೋಡಿದ್ರೆ ಏನಾಗ್ಬೋದು ಸರ್ ಫಲಿತಾಂಶ? BJP ಇವತ್ತು ಯಾರು ಭಾಗವಹಿಸಿದಾರೋ ಮಾತ್ರವಿಲ್ಲ. ಇವತ್ತಿನ ದಿವಸ ಅವ್ರು ಬಂದು ಭಾಗವಹಿಸ್ಯಾರ, ಅವರು ಉಸ್ತುವಾರಿ ಮಾಡಿದಾರೆ, ಇವರು ಉಸ್ತುವಾರಿ ಮಾಡಿದಾರೆ ಅನ್ನುವಂಥದ್ದು ಮಾತಿಲ್ಲ. ಈಗ ನಿನ್ನಿನ ಘಟನೆ ನೀವು ನೋಡಿದ್ದೀರಿ. ಶಾಂತಿಗೆ ಪ್ರಿಯವಾಗಿರ್ತಕ್ಕಂಥ ಈ ಒಂದು ಭಾಗ, ಈ ಒಂದು ಜಿಲ್ಲೆ ಶಾಂತಿ ಪ್ರಿಯರು, ತತ್ವ ನಿಷ್ಠೆಗಳನ್ನು ಮೈಗೂಡಿಸ್ಕೊಂಡವರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹೋಗಿ ಆರೋಗ್ಯ ಸುಧಾರಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಹೋಗಿ ದಂಗೆ ಮಾಡಿ ಆ ಹೋಟು ಈ ಹೋಟು ಗುಂಡಾಗಿರಿ ಮಾಡುವಂಥ ಆ ಪ್ರವೃತ್ತಿ ಮೊದಲಿಂದ ಅವ್ರು ಬೆಳೆ ಬಂದಿದೆ. ಬಟ್ ಇದನ್ನು ಜನ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಮತ್ತು ಬರುವಂಥ ದಿನಮಾನಗಳಲ್ಲಿ ಇಂಥ ಒಂದು ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಇರಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಚರಂತ್ ಮಂಟೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವರನ್ನು ಪ್ರಜಾನುಭವದಿಂದ ಆಯ್ಕೆ ಮಾಡಿ ಕೊಡಬೇಕಂತ ಸರ್ವರಲ್ಲಿ ವಿನಂತಿಯನ್ನು. ಈಗ ಇಡೀ CM ಮತ್ತು ಸಚಿವರು ಬಂದಿದ್ದಾರೆ, ನಾಳೆನೂ ಕೂಡ ಪುನಃ CM ಮತ್ತೆ ಬರ್ತಾ ಇದ್ದಾರೆ. 5 ದಿನಗಳ ಕಾಲಕ್ಷೇತ್ರದಲ್ಲಿ ಬೇಡ್ಕೊಡ್ತಾರೆ ಅಂತಂದು ಇದೇನು ಸೋಲಿನ ಭೀತಿನ ಸರ್ ಏನಂತ? ಸ್ವಾಭಾವಿಕವಾಗಿ ಈ ಬಿಟ್ಟಿ ಭಾಗ್ಯಗಳನ್ನು ಇವುಗಳನ್ನು ಕೊಡೋದ್ರ ಮುಖಾಂತರ ಎಲ್ಲರ ಕಡೆ ಫೇಲ್ಯೂರ್ ಆಗಿದ್ದಾರೆ. ಅದನ್ನು ಅವರಿಗೆ ಅರ್ಥ ಆಗಿದೆ. ಅಥವಾ ಜೊತೆಗೆ ಮಣ್ಣಿನ ಬಜೆಟ್ ನೋಡಿರ್ಬೋದು. ಮಣ್ಣಿನ ಬಜೆಟ್ನಲ್ಲೂ ಸಹಿತ ಅವರು ಯಾವ ರೀತಿ ತಮ್ಮಷ್ಟಕ್ಕೆ ತಾವೇ ನಮ್ಮ ಸರ್ಕಾರದಲ್ಲಿ ಏನಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಜೆಟ್ನಲ್ಲೂ ಸಹಿತ ಒಪ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಾಭಾವಿಕವಾಗಿ ಇವತ್ತು ಈ ಒಂದು ಚುನಾವಣೆಯನ್ನು ನಾವು ಗೆಲ್ತೀವಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಯಾಗಿ ಬರ್ತಿರ್ಬೋದು. ಆದರೆ ಪದೇ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಬಹುಶಃ ಸೋಲಿನ ಭೀತಿ ಭಾಳ ದೊಡ್ಡದಾಗಿ ಅವ್ರಿಗೆ ಕಾಡ್ತಾರೆ. ಸರ್, KPCC ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲೇ ವಿದ್ಯಾರ್ಥಿಗಳು ಮತದಾನ ಮಾಡೋಕ್ಕೆ ಬಂದರೆ ಅವ್ರನ್ನ ಅರೆಸ್ಟ್ ಮಾಡಿಸ್ತೀವಿ ಅಂತೇಳಿ ಒಂದು ಹೇಳಿಕೆ ಎಲ್ಲ ಕೊಟ್ಟರು. ಅದು ಪೂರಕವಾಗಿ ಗಲಾಟೆ ಆಗುತ್ತೆ. ಏನು ಹೇಳುತ್ತೆ ಸರ್? ಅದು ಬಹುಶಃ ಅದನ್ನೇ ನಿಮ್ಗೆ ಒಂದೇ ಮಾತನ್ನು ಹೇಳೋದು, ಸೂಚನೆ ಎಲ್ಲಿಂದ ಸೂಚನೆ ಇರುತ್ತೆ ಅಂತ ಇಂಥ ಒಂದು ಗಲಾಟೆಗಳನ್ನು, ಇಂಥ ಒಂದು ದಂಗೆಗಳನ್ನು ಮಾಡಿಸುವಂಥ ವ್ಯವಸ್ಥೆಯಲ್ಲಿ ಮಾಡಿಸುವಂಥ ಒಂದು ಕೆಲಸದಲ್ಲಿ ಎತ್ತಿದ ಕೈ ಅವರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಆ ರೀತಿಯ ಹೇಳಿಕೆ ಕೊಡೋದ್ರ ಮುಖಾಂತರ ಎಲ್ಲ ಸಮಾಜಗಳಲ್ಲಿ ಅಥವಾ ನಮ್ಮ ಯುವಕ ಮಿತ್ರರಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ, ಭಯದ ವಾತಾವರಣ ಹುಟ್ಟಿಸೋದು, ಗೊಂದಲ ಸೃಷ್ಟಿ ಮಾಡೋದು, ಇದೆಲ್ಲ ಅವ್ರದ್ದೊಂದು ಮನೋಸ್ಥಿತಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಬಟ್ ಅದಕ್ಕೆ ಯಾರು ನಾವು ಇದೀವಿ, ಅದನ್ನು ಉಳ್ಕೊಳಕ್ಕೆ ನಾವು ಇದೀವಿ, ಅದಕ್ಕೆ ನಾವು ಬಂದೀವಿ. ನಾವು ಅದ್ರ ಬಗ್ಗೆ ತಿಳಿಸ್ಕೋಬಾರ್ದು. ಮೊದಲಿನ ಬಾಗಲಕೋಟು, ಈಗಿನ ಬಾಗಲಕೋಟು, ಹಿಂದಿನ ಬಾಗಲಕೋಟು, ಮುಂದಿರುವಂಥ ಬಾಗಲಕೋಟು ಶಾಂತಿಪ್ರಾಯವಾಗಿತ್ತು. ತತ್ವ ಆದರ್ಶಗಳನ್ನು ಮೈಗೂಡಿಸ್ಕೊಂಡದ. ಅದೇ ರೀತಿಯ ಮುಂದುವರಿಯುವಂಥ ಒಬ್ಬ ಒಳ್ಳೆಯ ನಾಯಕರನ್ನು ಆಯ್ಕೆ ಮಾಡುವ ಮುಖಾಂತರ ನಮ್ಮ ಮನೆಗಳಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನಮ್ಮನ್ನು ಬದುಕಕ್ಕೆ ಬಿಡ್ರಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಜನ ನೋಡ್ರಿ. ಯತ್ನಾಳವರು ಎದುರು ಸಲುವಾಗಿ ಹಿಂದುತ್ವ ಅವರದ್ದು ಬಂದು ಪ್ರಚಾರ ಮಾಡಿರೋದು. ಅದಕ್ಕೆ ಈಗ ಕಾಂಗ್ರೆಸ್ ಅವರು ಏನು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ನಾವು ಗೆಲ್ಲೋದಿಲ್ಲ ಅನ್ನೋದು ಖಾತ್ರಿ ಆಗಿದೆ. ಯಾಕಂದ್ರೆ ತಾಕತ್ತಿದ್ರೆ ಯತ್ನಾಳ್ ಅವರು BJP ಕ್ಯಾಂಡಿಡೇಟ್ ಸೋರ್ಸ್ ಅನ್ನುವಂಥ ಸವಾಲನ್ನು ಕೆಲವೊಂದು ಕಾಂಗ್ರೆಸ್ ಮುಖಂಡರು ಹಾಕಿದ್ದಾರೆ. ಅದು ನಾನು ಗಮನಿಸಿದ್ದೀನಿ. ಇಂಡೈರೆಕ್ಟ್ಲಿ ಅವರು ಸೋಲನ್ನು ಈಗಾಗಲೇ ಒಪ್ಕೊಂಡಿದ್ದಾರೆ. ಸುಮ್ಮನೆ ಇಂಥ ಈ ಯತ್ನಾಳ್ ಅವರು ಬಂದು ಏನೋ ಮಾತಾಡಿದಾಗ ಅಂದರೆ BJPಯಲ್ಲಿ ಯತ್ನಾಳ್ ಅವರು ಸಸ್ಪೆಂಡ್ ಆಗ್ಯಾರ ಈ ವಿಷಯ ತೊಗೊಂಡು ಏನೋ ಮಾತಾಡಿದ್ದಾರೆ. ಬಟ್ ಆ ನಿಟ್ಟಿನಲ್ಲಿ ಈ ಗಂಡ ಹೆಂಡತಿ ನ್ಯಾಯ ಆಗೊಂಡು ಮಲಗುತ್ತಕ್ಕೆ ಹಂಗೆ ನಮ್ಮ ವ್ಯವಸ್ಥೆ ಇದೆ. ಆದರೂ ಯತ್ನಾಳ್ ಅವರು ಇವತ್ತು ಹಿಂದುತ್ವ ಬಗ್ಗೆ ಮಾತಾಡಲಿ, ಏನೇ ಮಾಡಲಿ, ಇವತ್ತು ನಮ್ಮ ಹಿರಣ್ಯ ಚರಂತಿಮಠ ಅವರನ್ನು ಅಥವಾ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ನ ಉಮೇದುವಾರನ ಆಯ್ಕೆ ಮಾಡಿಕೊಡಲಿ ಅವ್ರದ್ದು ದೊಡ್ಡ ಮಟ್ಟದ ಕೊಡುಗೆ ಬಸವರಾಜ ಬಸವನಗೌಡ ಯತ್ನಾಳ್ ರೈತ ಅನ್ನೋ ಮಾತನ್ನು ಹೇಳ್ತೀನಿ. ಬರುವಂಥ ದಿನಮಾನಗಳಲ್ಲಿ ಅಲ್ಲ ಹೇಳಿದ್ದೀನಿ, ಈಗೂ ಹೇಳ್ತೀನಿ, ಮುಂದೂ ಹೇಳ್ತೀನಿ. ಆದರೆ ಆ ಒಂದು ವಿಚಾರದಲ್ಲಿ ಸಾಕಷ್ಟು ಕೂತು ಮಾತನಾಡೋದ್ರ ಮುಖಾಂತರ ಬರುವಂಥ ದಿನಮಾನಗಳಲ್ಲಿ ಬಸವನಗೌಡ ಯತ್ನಾಳ್ಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಮಾತನ್ನು ಹೇಳ್ತೀನಿ. ಸರ್, ಈಗ ಬಂದಂಥ ಗಲಾಟೆ ಮಾಡಿದಂಥ ಹುಡುಗರೆಲ್ಲ ಬೇರೆ ಜಿಲ್ಲೆಯವರು, ಅದು ತಮ್ಮ ಜಿಲ್ಲೆಯವರು ಕೂಡ ಇದ್ದಾರೆ. ನಮ್ಮನ್ನು ಬೆಳಗಾವಿ ಕರ್ಕೊಂಡು ಹೋದ್ರು, ಅಲ್ಲಿಂದ ಬಂದೆ ಅಂತೇಳಿ ಒಬ್ಬ ಆರೋಪಿ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು. ಹೌದು,
ಈಗಾಗಲೇ ಬೆಳಗಾವಿಯಿಂದ ಬಂದವರು ಅದರೊಳಗೆ ಬೆಳಗಾವಿಯಿಂದ ಬಂದಂಥ ಸಂದರ್ಭದಲ್ಲಿ ಬೆಳಗಾವಿ ಒಬ್ಬ ಭಾರತೀಯ ಜನತಾ ಪಕ್ಷದ ಮಾಜಿ ಮಂತ್ರಿಗಳು ಅವರ ಅಗದಿ ನಿಕಟಪೂರ್ವ ಅವ್ರದ್ದು ಪರ್ಸನಲ್ ಅಸಿಸ್ಟೆಂಟ್ ಏನಂತಿಲ್ಲ ಆಪ್ತ ಸಹಾಯಕರು ಭೀಮಗೌಡ ಪಾಟೀಲನವರು ಅದ್ರೊಳಗದ ನಮ್ಮ ಗೋಕಾಕದ ನಗರಸಭೆ ಮಾಜಿ ಅಧ್ಯಕ್ಷರು ಅದಾರ, ಮಾಜಿ ಜಿಲ್ಲಾ ಪಂಚಾಯತಿ ಎಲ್ಲ ನಮ್ಮ ಪಕ್ಷದವ್ರು. ನಿನ್ನೆ ಗಲಾಟೆ ಒಳಗೆ ಇವತ್ತು ಸರ್ವಸಾಧಾರಣವಾಗಿ ಏನು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಬಂದವರು ಅದಾರ, ಇಡೀ ಬೆಳಗಾವಿ ಜಿಲ್ಲೆಯವರಲ್ಲ, ಅವರು ಸೀಮಿತವಾಗಿರ್ತಕ್ಕಂಥ ಒಂದು 2 ತಾಲೂಕಿಗೆ ಸೀಮಿತವಾಗಿರ್ತಕ್ಕಂಥವ್ರು ಅದಾರ. ಅವ್ರ ಉದ್ಯೋಗನ ಅದ. ಅದು ಇವತ್ತು ದಿವಸ ಆ ಸರ್ಕಾರ ಬಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಮಂತ್ರಿ ಜೊತೆ ಇರ್ತಾರೆ, ಈ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಮಂತ್ರಿ ಜೊತೆ ತಿರುಗಾಡ್ತಾರೆ. ಅಂದ್ರೆ ಸರ್ ಕೆಲಸ ಮಾಡಕ್ಕೆ ಅಂದ್ರೆ ಬಾಗಲಕೋಟೆ ಶಾಂತವಾಗಿರ್ತಕ್ಕಂಥ ಬಾಗಲಕೋಟೆಗೆ ಬೆಳಗಾವಿ ರಾಜಕಾರಣ ನುಗ್ಗಕ್ಕಂತೈತೆ, ಈ ಜಿಲ್ಲೆನ ಆಕ್ರಮಿಸಿಕೊಳ್ಳುವಂಥ ಸಾಧ್ಯತೆಗಳೇನಾದ್ರು ನುಗ್ಗಾಕ ಬಿಡುದಿಲ್ಲ ಅನ್ನೋ ಸಲುವಾಗಿ ರಮೇಶ್ ಕತ್ತಿ ಇಲ್ಲಿ ಬಂದ ಅನ್ನೋ ಮಾತನ್ನ ಹೇಳಿಕೆ ಇಚ್ಛೆ